ಈ ವೀರಗಲ್ಲಿನಲ್ಲಿ ಮರದ ಹಿಂದೆ ಹಾವು ಎಡೆ ಎತ್ತಿರುವುದನ್ನು ನೋಡಬಹುದು. ಈ ವೀರಗಲ್ಲಿನಲ್ಲಿ ಶತ್ರುವಿನ ಹಿಂದೆ ನೋಡಿ ಸೈನಿಕನೊಬ್ಬ ತನ್ನ ಎರಡೂ ಕೈಗಳಲ್ಲಿ ವಿಷಪೂರಿತ ಹಾವುಗಳನ್ನು ಹಿಡಿದುಕೊಂಡಿದ್ದಾನೆ. ಇದೊಂದು ಅಪರೂಪದ ಮತ್ತು ರೋಮಾಂಚನಗೊಳಿಸುವ ಕೆತ್ತನೆಯಾಗಿದ್ದು, ಯುದ್ಧದ ಸಮಯದಲ್ಲಿ ವಿಷಪೂರಿತ ಹಾವುಗಳನ್ನು ಬಳಸುತ್ತಿದ್ದರು ಎಂಬ ಮಾಹಿತಿ ಈ ವೀರಗಲ್ಲಿನಿಂದ ತಿಳಿದುಬರುತ್ತದೆ. ಈ ಗ್ರಾಮದ ಸುತ್ತಮುತ್ತ ಒಕ್ಕೈ ಮಾಸ್ತಿಗಲ್ಲುಗಳು ಹೆಚ್ಚಾಗಿ ಕಂಡುಬರುತ್ತವೆ. ಅಲ್ಲದೆ ಶಾಸನಗಳನ್ನೂ ಸಹ ನೋಡಬಹುದು. ಈ ವೀರಗಲ್ಲಿನ ಮೊದಲನೇ ಹಂತದಲ್ಲಿ ವೀರನು ಶತ್ರುವಿನೊಡನೆ ಹೋರಾಡುತ್ತಿದ್ದಾನೆ. ವೀರನ ಮತ್ತು ಶತ್ರುವಿನ ಕೈಯಲ್ಲಿ ಖಡ್ಗ ಮತ್ತು ಗುರಾಣಿಗಳು ಗೋಚರಿಸುತ್ತವೆ. ವೀರನ ಹಿಂದೆ ಸೈನಿಕನೊಬ್ಬನು ಗುರಾಣಿ ಮತ್ತು ಬರ್ಜಿಯನ್ನು ಹಿಡಿದುಕೊಂಡಿದ್ದಾನೆ. ಶತ್ರುವಿನ ಹಿಂದೆ ಸೈನಿಕನೊಬ್ಬನು ತನ್ನ ಎರಡೂ ಕೈಗಳಲ್ಲಿ ವಿಷಪೂರಿತ ಹಾವುಗಳನ್ನು ಹಿಡಿದುಕೊಂಡಿದ್ದಾನೆ. ಇದರಿಂದ ನಮಗೆ ತಿಳಿದುಬರುವ ಪ್ರಮುಖ ಅಂಶವೇನೆಂದರೆ ಯುದ್ಧದಲ್ಲಿ ವಿಷಪೂರಿತ ಹಾವುಗಳನ್ನೂ ಬಳಸುತ್ತಿದ್ದರು ಎಂಬುದಕ್ಕೆ ನೈಜ ಸಾಕ್ಷಿಯಾಗಿದೆ. ಇದೊಂದು ಅಪರೂಪದ ವೀರಗಲ್ಲಾಗಿದೆ. ಈ ರೀತಿಯ ನಿದರ್ಶನಗಳು ಕಂಡುಬರುವುದು ಅತ್ಯಂತ ವಿರಳ ಮತ್ತು ಅಪರೂಪ. ಈ ವಿಷಪೂರಿತ ಹಾವಿನಿಂದ ಕಚ್ಚಿಸಿಕೊಂಡು ವೀರನು ಸತ್ತಿರಬಹುದು ಎಂಬುದಾಗಿ ಊಹೆ ಮಾಡಬಹುದಾಗಿದೆ. ಈ ಎರಡನೇ ಹಂತದಲ್ಲಿ ಮತ್ತೊಂದು ಅಪರೂಪದ ಕೆತ್ತನೆ ಏನೆಂದರೆ, ಮರದ ಹಿಂಭಾಗದಲ್ಲಿ ವಿಷಪೂರಿತ ಹಾವು ತನ್ನ ಹೆಡೆಯನ್ನು ಎತ್ತಿರುವುದು ಕಂಡುಬರುತ್ತದೆ. ಈ ಕೆತ್ತನೆಯು ಸ್ವಲ್ಪ ಶಿಥಿಲವಾಗಿದೆ. ಇದನ್ನು ನಾವು ಅನಿಮೇಷನ್ ಮೂಲಕ ತೋರಿಸಲು ಪ್ರಯತ್ನಿಸಿದ್ದೇವೆ, ನೋಡಿ. ಈ ಭಾಗದಲ್ಲಿ ಹೂಬಳ್ಳಿಯ ಕೆತ್ತನೆಯನ್ನು ಸೂಕ್ಷ್ಮವಾಗಿ ಗಮನಿಸಬಹುದು. ಎರಡನೇ ಹಂತದಲ್ಲಿ ವೀರಮರಣ ಹೊಂದಿದಂಥ ವೀರನನ್ನು ಅಪ್ಸರೆಯರಿಬ್ಬರು ವೀರನ ಕೈಗಳನ್ನು ಹಿಡಿದು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಿರುವ ದೃಶ್ಯವನ್ನು ನೋಡಬಹುದು. ವೀರ ತನ್ನ ಎರಡೂ ಕೈಗಳಲ್ಲಿ ಕಮಲದ ಮೊಗ್ಗನ್ನು ಹಿಡಿದುಕೊಂಡಿದ್ದಾನೆ. ಮೂರನೇ ಹಂತವು ಸ್ವರ್ಗದ ಪರಿಕಲ್ಪನೆಯಾಗಿದ್ದು, ಶಿವಲಿಂಗವನ್ನು ಕೆತ್ತನೆ ಮಾಡಲಾಗಿದೆ. ಶಿವಲಿಂಗದ ಎಡಕ್ಕೆ ನಂದಿ ಹಾಗೂ ಶಿವಲಿಂಗದ ಬಲಭಾಗದಲ್ಲಿ ವ್ಯಕ್ತಿಯೊಬ್ಬ ಶಿವಲಿಂಗಕ್ಕೆ ಮಂಗಳಾರತಿ ಸಲ್ಲಿಸುತ್ತಿರುವುದನ್ನು ಕಾಣಬಹುದು. ಈ ವ್ಯಕ್ತಿಯ ಹಿಂದೆ ವೀರನು ಧ್ಯಾನಸ್ಥನಾಗಿ ಕುಳಿತಿರುವುದನ್ನು ಚಿತ್ರಿಸಲಾಗಿದ್ದು, ಈ ಕೆತ್ತನೆ ವಿರೂಪಗೊಂಡಿದೆ. ವೀರನ ಪಕ್ಕದಲ್ಲಿ ಮತ್ತೊಂದು ಕೆತ್ತನೆಯನ್ನು ಚಿತ್ರಿಸಲಾಗಿದೆ, ಅದು ಸಹ ವಿರೂಪಗೊಂಡಿದೆ. ಇಲ್ಲಿ ಸೂರ್ಯ ಚಂದ್ರರನ್ನು ನೋಡಬಹುದು. ಈಗಾಗಲೇ ತಿಳಿದಿರುವಂತೆ ಸೂರ್ಯ ಚಂದ್ರ ಇರುವವರೆಗೂ ಈ ವೀರನ ಹೆಸರು ಶಾಶ್ವತವಾಗಿ ಉಳಿಯಬೇಕೆಂಬ ಪರಿಕಲ್ಪನೆ ಇದಾಗಿದೆ. ಈ ಮೂರು ವೀರಗಲ್ಲುಗಳನ್ನು ನೀವು ನೋಡಿದಾಗ ಪ್ರತಿಯೊಂದು ವೀರಗಲ್ಲು ಸಹ ಚಲನಶೀಲತೆಯ ಪ್ರತಿಬಿಂಬವಾಗಿವೆ.